ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರೆಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಮೊದಲು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್ 1961, 1995, 1990, 1947. ಉತ್ತರ ಆಪ್ಷನ್ ಎ 1961. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ಸ್ ಅಮಿತಾವ್ ಘೋಷ್, ಮಹಾದೇವಿ ವರ್ಮಾ, ಕೃಷ್ಣ ಸೂಬ್ದಿ, ಜಿ ಶಂಕರ್ ಕುರುಪ್. ಉತ್ತರ ಆಪ್ಷನ್ ಡಿ ಜಿ ಶಂಕರ್ ಕುರುಪ್. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಗೆದ್ದ ಮೊದಲ ಇಂಗ್ಲಿಷ್ ಬರಹಗಾರ ಯಾರು? ಆಪ್ಷನ್ಸ್ ರಾಮಭದ್ರಾಚಾರ್ಯ, ಅಮರಾ ಖಾನ್, ಅಮಿತಾವ್ ಘೋಷ್, ಕುವಂ ರಾ ನಾರಾಯಣ. ಉತ್ತರ ಆಪ್ಷನ್ ಸಿ ಅಮಿತಾವ್ ಘೋಷ್. ಮುಂದಿನ ಪ್ರಶ್ನೆ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ಸ್ ಕುವೆಂಪು, ಸತ್ಯವ್ರತ ಶಾಸ್ತ್ರಿ, ಮಹಾತ್ಮ ಗಾಂಧಿ, ಸಾಹು ಶಾಂತಿ ಪ್ರಸಾದ್ ಜೈನ್. ಉತ್ತರ ಆಪ್ಷನ್ ಡಿ ಸಾಹು ಶಾಂತಿ ಪ್ರಸಾದ್ ಜೈನ್. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಆಪ್ಷನ್ಸ್ ಮಹಾದೇವಿ ವರ್ಮಾ, ಮಹಾಶ್ವೇತ ದೇವಿ, ಅಮೃತಾ ಪ್ರೀತಮ್, ಆಶಾಪೂರ್ಣ ದೇವಿ. ಉತ್ತರ ಆಪ್ಷನ್ ಡಿ ಆಶಾಪೂರ್ಣ ದೇವಿ. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಲೇಖಕರು ಯಾರು? ಆಪ್ಷನ್ಸ್ ಶಿವರಾಮ್ ಕಾರಂತ, ಕುವೆಂಪು, ವಿ ಕೆ ಗೋಕಾಕ್, ಗಿರೀಶ್ ಕಾರ್ನಾಡ್. ಉತ್ತರ ಆಪ್ಷನ್ ಬಿ ಕುವೆಂಪು. ಮುಂದಿನ ಪ್ರಶ್ನೆ, ಚಂದ್ರಶೇಖರ್ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರಕಿತು? ಆಪ್ಷನ್ಸ್ 2010, 2022, 2000, 2015. ಉತ್ತರ ಆಪ್ಷನ್ ಎ 2010. ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಗೆ ಇವರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಮುಂದಿನ ಪ್ರಶ್ನೆ, ಯು ಆರ್ ಅನಂತಮೂರ್ತಿ ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಆಪ್ಷನ್ಸ್ 1990, 1997, 1994, 2001. ಉತ್ತರ ಆಪ್ಷನ್ ಸಿ 1994. ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಮುಂದಿನ ಪ್ರಶ್ನೆ, ವಿನಾಯಕ ಕೃಷ್ಣ ಗೋಕಾಕ್ ಎಂದರೆ ವಿ ಕೃ ಗೋಕಾಕ್ ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಆಪ್ಷನ್ಸ್ 1987, 1991, 2000, 1990. ಉತ್ತರ 1990. ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ, ವಿಶೇಷ ಉಲ್ಲೇಖಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಮುಂದಿನ ಪ್ರಶ್ನೆ, ಗಿರೀಶ್ ಕಾರ್ನಾಡ್ ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಆಪ್ಷನ್ಸ್ 1999, 2000, 1998, 2010. ಉತ್ತರ ಆಪ್ಷನ್ ಸಿ 1998. ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ, ನಾಟಕಗಳು, ಅದಕ್ಕಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಮುಂದಿನ ಪ್ರಶ್ನೆ,
ಶಿವರಾಮ್ ಕಾರಂತರ ಯಾವ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು? ಆಪ್ಷನ್ಸ್: ಗೋಂಡಾರಣ್ಯ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು, ಒಂಟಿದನಿ. ಉತ್ತರ ಆಪ್ಷನ್ ಸಿ, ಮೂಕಜ್ಜಿಯ ಕನಸುಗಳು, 1977ರಲ್ಲಿ. ಮುಂದಿನ ಪ್ರಶ್ನೆ: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಯಾವ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ಸ್: ಚಿಕ್ಕವೀರ ರಾಜೇಂದ್ರ, ನಾಕುತಂತಿ, ರಂಗನ ಮದುವೆ, ಮಾತುಗಾರ ರಾಮ. ಉತ್ತರ ಆಪ್ಷನ್ ಎ, ಚಿಕ್ಕವೀರ ರಾಜೇಂದ್ರ, 1983ರಲ್ಲಿ ಇವರಿಗೆ ಪ್ರಶಸ್ತಿ ಲಭಿಸಿದೆ. ಮುಂದಿನ ಪ್ರಶ್ನೆ: ದಾರಾ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಆಪ್ಷನ್ಸ್: ಕಾನೂರು ಹೆಗ್ಗಡತಿ, ನಾಕುತಂತಿ, ಕಿಂಕಿಣಿ, ಷೋಡಶಿ. ಉತ್ತರ ಆಪ್ಷನ್ ಬಿ, ನಾಕುತಂತಿ, 1973ರಲ್ಲಿ ಪ್ರಶಸ್ತಿ ಲಭಿಸಿದೆ. ಮುಂದಿನ ಪ್ರಶ್ನೆ: ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ಸ್: ಮೂಕಜ್ಜಿಯ ಕನಸುಗಳು, ಮಲೆಗಳಲ್ಲಿ ಮದುಮಗಳು, ಶ್ರೀ ರಾಮಾಯಣ ದರ್ಶನಂ, ಕವಿರಾಜ ಮಾರ್ಗ. ಉತ್ತರ ಆಪ್ಷನ್ ಸಿ, ಶ್ರೀ ರಾಮಾಯಣ ದರ್ಶನಂ, 1967ರಲ್ಲಿ ಪ್ರಶಸ್ತಿ ಲಭಿಸಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೆ ಕೇಳಿರೋ ಪ್ರಶ್ನೆ ಆಗಿರುತ್ತದೆ. ಆದ್ದರಿಂದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಹಿಂದಿ ಲೇಖಕರು ಯಾರು? ಆಪ್ಷನ್ಸ್: ಸಚ್ಚಿದಾನಂದ ವಾತ್ಸೆಯ, ಮಹಾದೇವಿ ವರ್ಮ, ಸುಮಿತ್ರನಾಥನ್ ಪಂತ್, ರಾಮಧಾರಿತ್ ಸಿಂಗ್ ದಿನಾಕರ್. ಸ್ನೇಹಿತರೆ, ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರ ತಿಳಿಸಿ. ಸೊ ಇಷ್ಟು ಫ್ರೆಂಡ್ಸ್, ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.